ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ನೋಡ್ತಾ ಇದ್ರೆ ಮಾವಿನಕಾಯಿ ತಿನ್ಬೇಕು ಅಂತ ಎಲ್ರಿಗೂ ಆಸೆ ಆಗುತ್ತೆ ಅಲ್ವಾ. ಬಾಯಲ್ಲಿ ನೀರ್ ಬರ್ತಾ ಇರುತ್ತೆ. ಯಾರಾದ್ರೂ ತಿಂತಿರೋದ್ ನೋಡಿದ್ರೆ, ಯಾರಾದ್ರೂ ಕಟ್ ಮಾಡ್ತಿರೋದ್ ನೋಡಿದ್ರೆ, ಅದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡ್ತಿರೋದೆಲ್ಲ ನೋಡಿದ್ರೆ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತೆ ಎಲ್ರಿಗೂ. ಬಾಯಲ್ಲಿ ನೀರ್ ಬರುತ್ತೆ ಅಲ್ವಾ. ನನ್ಗೂ ಕೂಡ ಅದೇ ಫೀಲ್ ಆಗ್ತಿದೆ. ಈ ಮಾವಿನಕಾಯಿ ನೋಡ್ತಿದ್ರೆ ಎಷ್ಟು ಬೇಗ ತಿಂತೀನೋ, ಎಷ್ಟು ಬೇಗ ಖಾಲಿ ಮಾಡ್ತೀನೋ ಅನ್ನೋಷ್ಟು ಆಸೆ ಆಗ್ತಿದೆ. ಹಾಗೆ ಈ ಮಾವಿನಕಾಯಿ ರೆಸಿಪಿನ ಯಾವ ತರ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಹಲೋ ಎವ್ರಿ ಒನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗೆ ನನ್ನನ್ನು ನಿಮ್ಮ ಮನೇಲೊಬ್ರು ಅಂತ ಭಾವಿಸ್ಬಿಟ್ಟು ನನಗೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ. ಮಾವಿನಕಾಯಿ ಇದನ್ನ ನಾವು ಹಳ್ಳಿ ಸ್ಟೈಲಲ್ಲಿ ಮಾವಿನಕಾಯಿ ಪಳಲು ಅಂತ ಕರಿತೀವಿ. ಸೊ ಇದು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ನಮಗೆ ಮಾಡ್ಕೊಡ್ತಾ ಇದ್ರು. ಆದ್ರೆ ಇವಾಗ ನಾನೇ ಇಲ್ಲಿ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಯಾವ ತರ ಮಾಡ್ಕೊಳ್ಳೋದು, ಯಾವ ತರ ತಿನ್ನೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಇದಕ್ಕೆ ಉಪ್ಪಾಕಿ ಚೆನ್ನಾಗಿ ಈ ತರ ಉಜ್ಬಿಟ್ಟು ತೊಳಿತಾ ಇದ್ದೀನಿ. ಇದಕ್ಕೆ ರೀಸನ್ ಏನಂತಂದ್ರೆ, ನಾವು ಈ ತರ ನೀಟಾಗಿ ಉಪ್ಪಾಕಿ ತೊಳಿದೆ ಹಾಗೆ ಕಟ್ ಮಾಡ್ಕೊಂಡು ತಿಂದ್ರೆ ನಾವು ತಿನ್ಬೇಕಾದ್ರೆ ಸ್ವಲ್ಪ ಕೆಮ್ಮು ಬರುತ್ತೆ ಗೊತ್ತಾ. ಸೊ ಅದು ಬರಬಾರ್ದು ಅಂತಂದ್ರೆ ನಾವು ಈ ತರ ಮಾವಿನಕಾಯಿನ ನೀಟಾಗಿ ಉಪ್ಪಾಕಿ ತೊಳ್ಕೊಂಡು ತಿನ್ಬೇಕು. ಇಲ್ಲ ನಿಮಗೆ ಟೈಮ್ ಇತ್ತು ಅಂದ್ರೆ ಉಪ್ಪು ಹಚ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಇಟ್ಟು ಆಮೇಲೆ ತೊಳ್ಕೊಂಡು ತಿಂದ್ರೆ ಆ ತರ ಕೆಮ್ಮು ಬರೋದು, ಮತ್ತೆ ಇದು ಮಾವಿನಕಾಯಿಗೆ ಸ್ವಲ್ಪ ವೈಟ್ ಕಲರ್ ಎಲ್ಲ ಇರುತ್ತಲ್ವಾ ಮಾವಿನಕಾಯಿ ಮೇಲೆ, ಅದೆಲ್ಲಾನು ಹೋಗುತ್ತೆ. ಹಾಗೆ ನಮ್ದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೇಕು. ಮಾವಿನಕಾಯಿ ಅಂತಲ್ಲ, ನೀವು ಔಟ್ ಸೈಡ್ ಇಂದ ಏನೇ ತರಕಾರಿ ತಗೊಂಬಂದ್ರು ಈ ತರ ಉಪ್ಪು ಅರಿಶಿನ ಎಲ್ಲ ಹಾಕಿ ತೊಳೆದಿಟ್ಕೊಂಡು ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ ನಾನು ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ತೋತಾಪುರಿ ಮಾವಿನಕಾಯಿ ಜಾಸ್ತಿ ಹುಳಿ ಇರೋದಿಲ್ಲ. ಹುಳಿ ಇರೋ ಮಾವಿನಕಾಯಿ ತಗೊಂಡ್ರೆ ಸ್ವಲ್ಪ ತಿನ್ನೋದು ಕಷ್ಟ ಆಗುತ್ತೆ. ಬಟ್ ಇದು ಸ್ವಲ್ಪ ಸ್ವೀಟ್ ಟೇಸ್ಟ್ ಇರುತ್ತೆ. ಅಷ್ಟು ಹುಳಿ ಇಲ್ಲದೆ ಇರೋದ್ರಿಂದ ನಾನು ಈ ಮಾವಿನಕಾಯಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಈ ರೆಸಿಪಿನ ನಮ್ಮ ಅಜ್ಜಿ ನಮ್ಗೆ ಮಾಡಿ ಕೊಡ್ತಾ ಇದ್ರು. ನಾವು ಸಮ್ಮರ್ ಹಾಲಿಡೇಸ್ ಅಲ್ಲೆಲ್ಲ ಸ್ಕೂಲಿಗೆ ರಜೆ ಎಲ್ಲ ಇದ್ದಾಗ ಅವ್ರ ಮನೆಗೆ ಹೋಗ್ತಾ ಇದ್ವಲ್ಲ, ಆ ಟೈಮಲ್ಲಿ ಅವರು ನಮ್ಗೆ ಈ ರೆಸಿಪಿನ ಮಾಡಿ ಕೊಡ್ತಾ ಇದ್ರು. ಸೊ ಇವಾಗ ಅವ್ರು ಯಾರು ಇಲ್ಲ, ನಮಗೆ ಏನೇನ್ ಬೇಕೋ ಅದನ್ನ ನಾವೇ ಮಾಡ್ಕೋಬೇಕಾಗಿದೆ. ಸೊ ಇದಕ್ಕೆ ಏನ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಇಲ್ಲಿ ಮೈನ್ ಆಗಿ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಖಾರದ ಪುಡಿ ಮತ್ತೆ ಬೆಲ್ಲ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ನಾರ್ಮಲ್ ಆಗಿ ಎಲ್ರು ಬರೀ ಮಾವಿನಕಾಯಿನ ಕಟ್ ಮಾಡ್ಕೊಂಡು ಉಪ್ಪು ಮತ್ತೆ ಖಾರದ ಪುಡಿ ಹಾಕೊಂಡು ತಿಂತಾರೆ. ಬಟ್ ಅದೊಂಥರ ಟೇಸ್ಟ್ ಇರುತ್ತೆ. ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಇದಕ್ಕೆ ಅಡಿಕ್ಟ್ ಆಗೋಗ್ಬಿಡ್ತೀರಾ, ಯಾವಾಗ್ಲೂ ಇದೇ ತರ ಮಾಡ್ಕೊಂಡು ತಿನ್ಬೇಕು ಅಂತ. ಫಸ್ಟ್ ಒಂದು ಕುಟಣಿ ತಗೊಳ್ಳಿ. ಅದರಲ್ಲಿ ಜೀರಿಗೆನ ಫಸ್ಟ್ ಕುಟ್ಟಿ ಪುಡಿ ಮಾಡ್ಕೋಬೇಕು. ಯಾಕಂತಂದ್ರೆ ಜೀರಿಗೆ ನುಣ್ಣಗಾಗ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಅದಕ್ಕೋಸ್ಕರ ನಾನು ಇಲ್ಲಿ ಜೀರಿಗೆನ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಮಸಾಲ ಎಲ್ಲಾನು ಫ್ರೆಶ್ ಆಗೇನೆ ರೆಡಿ ಮಾಡ್ಕೋಬೇಕು. ಫಸ್ಟೇ ಮಾಡಿಟ್ಕೊಂಡು ಆಮೇಲೆ ಮಾಡ್ತೀವಿ ಅಂದ್ರೆ ಅದಷ್ಟು ಚೆನ್ನಾಗಿರೋದಿಲ್ಲ. ಸೊ ನೀವು ಯಾವಾಗ ಮಾವಿನಕಾಯಿ ಮಾಡ್ಬೇಕು ಅಂತ ಇರ್ತೀರ ಅವಾಗಲೇ ಫ್ರೆಶ್ ಆಗಿ ಈ ತರ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಮಾಡಿ ಫ್ರಿಜ್ ಅಲ್ಲಿ ಇರುತ್ತೆ, ಔಟ್ ಸೈಡೇನೆ 2 ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ಇದೇನು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂತಂದ್ರೆ ಜಾಸ್ತಿನ 2-3 ಮಾವಿನಕಾಯಿ ಮಾಡಿ ಒಂದು 2-3 ಡೇಸ್ ಇಟ್ಕೊಂಡು ತಿನ್ಬೋದು. ಅದು ನಾವು ಜಾಸ್ತಿ ದಿನ ಇಟ್ಟು ತಿಂದಷ್ಟು ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಉಪ್ಪು ಖಾರದ ಪುಡಿ ಹಾಕೊಂಡು ನಾನು ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಮತ್ತೆ ಬೆಲ್ಲ ಲಾಸ್ಟ್ ಅಲ್ಲಿ ಹಾಕೋಬೇಕು. ಯಾಕಂತಂದ್ರೆ ಬೆಳ್ಳುಳ್ಳಿ ಬೆಲ್ಲ ಹಾಕಿ ಕುಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ಅದು ನೀರ್ ಬಿಟ್ಕೊಳ್ಳುತ್ತೆ. ಸೊ ಅವಾಗ ಇದು ಮಿಕ್ಸ್ ಆಗಲ್ಲ ಕರೆಕ್ಟಾಗಿ, ಜೀರಿಗೆ ಮತ್ತೆ ಉಪ್ಪು ಬೆಲ್ಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ. ಆ ರೀಸನ್ಗೋಸ್ಕರ ಫಸ್ಟ್ ಅದನ್ನ ಹಾಕಿ ಆ ನಂತರ ಲಾಸ್ಟ್ ಅಲ್ಲಿ ಇನ್ನೇನು ಕುಟ್ಟಿ ಪುಡಿ ಆಯ್ತು ಎಲ್ಲ ಕರೆಕ್ಟಾಗಿ ಮಿಕ್ಸಿಂಗ್ ಆಯ್ತು ಅನ್ನೋ ಟೈಮಲ್ಲಿ ಬೆಲ್ಲ ಮತ್ತೆ ಬೆಳ್ಳುಳ್ಳಿ ಹಾಕ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಬೇಕು. ನಾನಿಲ್ಲಿ ತೋರಿಸ್ತೀನಿ, ನೀವು ಲಾಸ್ಟ್ ಅಲ್ಲಿ ನೋಡ್ಬೋದು. ಅದು ಕುಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ಅದು ಫುಲ್ ಒಂಥರ ನೀರ್ ಬಿಟ್ಕೊಂಡು ಅಂಟ್ಕೊಂಡ್ಬಿಡುತ್ತೆ, ಪೌಡ್ರ್ ತರ ಬರೋದಿಲ್ಲ. ಆ ರೀಸನ್ಗೋಸ್ಕರನೇ ನಾವು ಬೆಲ್ಲ ಬೆಳ್ಳುಳ್ಳಿನ ಲಾಸ್ಟಿಗೆ ಹಾಕೋದು.
ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಆಗತ್ತೆ. ಇದನ್ನ ತೆಗ್ದ್ಬಿಟ್ಟು ನಾವೇನ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ತಿನ್ಬೇಕು, ಯಾಕಂತಂದ್ರೆ ಇದು ಮಿಕ್ಸ್ ಆಗಿ ಮತ್ತೆ ಮಾವಿನಕಾಯಿಲಿರುವಂತಹ ನೀರೆಲ್ಲ ಬಿಟ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಅವಾಗ್ಲೇ ಮಾಡ್ಬಿಟ್ಟು ಅವಾಗ್ಲೇ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಏನಷ್ಟು ಚೆನ್ನಾಗಿ ಅನ್ಸೋದಿಲ್ಲ ನನಗೆ ಅನ್ಸೋ ಪ್ರಕಾರ, ಯಾಕಂದ್ರೆ ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಎಲ್ಲ ಕರೆಕ್ಟಾಗಿ ಸೆಟ್ ಆಗ್ಬೇಕಲ್ವಾ, ಆ ರೀಸನ್ ಇಂದ ನಾನು ಹೇಳ್ತಾ ಇದ್ದೀನಿ. ಮಾಡಿಟ್ಟು ಒಂದು 10 to 15 ಮಿನಿಟ್ಸ್ ನಿಮ್ಗೆ ಟೈಮ್ ಇತ್ತು ಅಂದ್ರೆ ಹಾಫ್ ಅನ್ ಅವರ್ ಕೂಡ ಬಿಟ್ಟು ತಿನ್ಬೋದು. ಬಟ್ ಈ ಮಾವಿನಕಾಯಿ ಅಂತೂ ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಾನು ಲಾಸ್ಟಲ್ಲಿ ಒಂದ್ 2 ಪೀಸ್ ಮಾವಿನಕಾಯಿ ಇದಕ್ಕೆ ಹಾಕಿ ಕುಟ್ಟುತ್ತಾ ಇದ್ದೀನಿ, ಯಾಕಂತಂದ್ರೆ ಅದರಲ್ಲಿ ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಉಳ್ಕೊಂಡಿತ್ತು, ಅದು ತೆಗಿಯಕ್ ಆಗ್ತಿರ್ಲಿಲ್ಲ. ಸೊ ಅದು ಮಾವಿನಕಾಯಿ ಜೊತೆ ಹತ್ಕೊಳ್ಳಿ, ಅದು ಕರೆಕ್ಟಾಗಿ ಎಲ್ಲಾನು ಬರ್ಲಿ ಅನ್ನೋ ರೀಸನ್ಗೋಸ್ಕರ ನಾನು ಮತ್ತೆ ಅದರಲ್ಲಿ ಒಂದ್ 2-3 ಪೀಸ್ ಮಾವಿನಕಾಯಿ ಹಾಕಿ ಕುಟ್ಟಿ ಎಲ್ಲ ನೀಟಾಗಿ ತಗೊಳ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೆ ಆ ಥರ ಇಷ್ಟ ಇಲ್ಲ ಅಂತಂದ್ರೆ ಬೇಡ, ಅದು ನಿಮ್ಮ ಆಪ್ಷನಲ್ಲು. ಸೊ ಇದನ್ನ ಮಿಕ್ಸಿ ಜಾರಲ್ಲಿ ಆ ಥರ ಎಲ್ಲ ಮಿಕ್ಸ್ ಮಾಡಕ್ ಹೋಗ್ಬಿಡಿ, ಈ ಥರ ಕುಟ್ಟಣಿಯಲ್ಲಿ ಕುಟ್ಟಿದ್ರೇನೆ ಒಳ್ಳೆ ಟೇಸ್ಟ್ ಬರುತ್ತೆ, ಮತ್ತೆ ಮಸಾಲ ಕೂಡ ಫ್ರೆಶ್ ಆಗಿರುತ್ತೆ. ಇದನ್ನ ನಮ್ಮ ಸೈಡು ಮಾವಿನಕಾಯಿ ಪಳಲು ಅಂತಾರೆ. ನಮ್ಮ ಅಜ್ಜಿ ಅಮ್ಮ ಎಲ್ಲ ನಮಗೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಊರಿಗೆ ಹೋದಾಗೆಲ್ಲ ಮಾಡಿ ಕೊಡ್ತಾ ಇದ್ರು, ತುಂಬಾನೇ ಟೇಸ್ಟಿ ಆಗಿರ್ತಿತ್ತು. ಸೊ ಇವಾಗ ಅವ್ರು ಯಾರು ಇಲ್ಲದೆ ಇರೋ ರೀಸನ್ ಇಂದ ನಾವೇ ಮಾಡ್ಕೊಂಡು ನಾವೇ ತಿನ್ಬೇಕಾಗಿದೆ ಅಷ್ಟೇ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಯಾವ ಥರ ಇತ್ತ ಅಂತ ಕೂಡ ಕಮೆಂಟ್ ಮಾಡಿ. ನೀವು ನಿಮ್ಮ ಮನೇಲಿ ಮಾವಿನಕಾಯಿ ಇದ್ರೆ ಈ ಥರ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಬರೀ ಉಪ್ಪು ಖಾರ ಹಾಕೊಂಡು ತಿನ್ನೋದಷ್ಟಕ್ಕಿಂತ ತುಂಬಾನೇ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ, ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನಮ್ಮ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ಬಿಟ್ರೆ ಅದು ನೀರು ಬಿಟ್ಕೊಳ್ಳುತ್ತೆ, ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಹಾಗೆ ಮಿಕ್ಸ್ ಮಾಡಿ ಅವಾಗಲೇ ತಿಂದ್ರೆ ಅದಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಇದು ನೋಡ್ತಾ ಇದ್ರೆ ನನಗೂ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ನಾನು ವಿಡಿಯೋ ಒಂದಿನ ಮಾಡಿದ್ದು, ವಾಯ್ಸ್ ಓವರ್ ಇನ್ನೊಂದಿನ ಕೊಟ್ಟಿರೋದ್ರಿಂದ ಸೊ ಮತ್ತೆ ನಾನು ಮಾಡ್ಕೊಂಡು ತಿನ್ಲೇಬೇಕು. ನಮ್ಮ ಮನೇಲಿ ಮಾವಿನಕಾಯಿ ಸೀಸನ್ ಅಲ್ಲಿ ಯಾವಾಗಲೂ ಮಾವಿನಕಾಯಿ ಇದ್ದೇ ಇರುತ್ತೆ. ಸೊ ಅಟ್ಲೀಸ್ಟ್ ಡೈಲಿ ಒಂದಾದ್ರೂ ನಾವು ತಿಂತಾ ಇರ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.